ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತಕ್ಕೆ ಈ ತೈಲ ಸಂಕಷ್ಟದ ನಡುವೆ ಒಂದು ಬಹಳ ದೊಡ್ಡ ಸುದ್ದಿ ಬರ್ತಾ ಇದೆ. ಪೆಟ್ರೋಲ್ ಗುಮ್ಮ ಜನರನ್ನು ಆವರಿಸ್ಕೊಂಡಿದೆ. ಪೆಟ್ರೋಲ್ ಡೀಸೆಲ್ ಸಿಕ್ಕೋದೇ ಇಲ್ವೇನೋ, ಖಾಲಿ ಆಗಿಬಿಟ್ಟಿದೆಯೇನೋ ಅಂತ ಜನ ಓಡ್ತಾ ಇದ್ದಾರೆ. ಎಲ್ಲ ಗಮನಿಸ್ತಾ ಇದ್ದೀರಿ. ಅಸಲಿಗೆ ಭಾರತದಲ್ಲಿ ನಿಜಕ್ಕೂ ಸಮಸ್ಯೆ ಆಗಿದೆಯಾ? ನರೇಂದ್ರ ಮೋದಿ ಅವರು ಕೊಟ್ಟ ಸಂದೇಶ ಲಾಕ್ಡೌನ್ ಆಗಬಹುದಾ ಅನ್ನೋ ರೀತಿಯ ಚರ್ಚೆಗಳು, ಅಸಲಿಯತ್ ಏನು, ಅಧಿಕೃತ ರಿಪೋರ್ಟನ್ನು ಇಡ್ತೀವಿ. ಅದರ ಜೊತೆಗೆ ಭಾರತಕ್ಕೆ ಏನಿದು ಬಿಗ್ ವಿನ್, ಬಹಳ ಸಮಾಧಾನಕರವಾದಂಥ ಬಿಗ್ ರಿಲೀಫ್ ಅಂತ ಅನ್ನಿಸ್ತಿರುವಂಥ ಸುದ್ದಿ ಎಲ್ಲ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಭಾರತಕ್ಕೆ ಮೊದಲನೇದಾಗಿ ಪೆಟ್ರೋಲ್ ಡೀಸೆಲ್ ಕೊರತೆ ಖಂಡಿತವಾಗಿಯೂ ಇಲ್ಲ ಅನ್ನೋದನ್ನು ಅಧಿಕೃತವಾಗಿ ಹರ್ದೀಪ್ ಸಿಂಗ್ ಪುರಿ ಅವರಿಗೆ ಹೇಳ್ತಿದ್ದಾರೆ. 90 ಡೇಸ್ಗಾಗುವಷ್ಟು, ಅಂದರೆ 3 ಮಂತ್ಸ್ಗಾಗುವಷ್ಟು ನಮ್ಮ ಹತ್ರ ಸ್ಟಾಕ್ ಇದೆ. ಯಾವ ಕಾರಣಕ್ಕೂ ನಮಗೆ ಪ್ರಾಬ್ಲಮ್ ಇಲ್ಲ. ಯಾಕೆ ಕ್ಯಾನ್ಗಳನ್ನು ಬಕೆಟ್ಗಳನ್ನು ತಂದೆಲ್ಲ ತುಂಬಿಸ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿದೆ ಜನರಿಗೆ ಅನ್ನೋದು ಗೊತ್ತಾಗ್ತಿಲ್ಲ. ಸ್ವಲ್ಪ ಕಾಳಜಿ ವಹಿಸಿ, ಲಿಮಿಟೆಡ್ ಆಗಿ ಬಳಸಿ ಅನ್ನುವಂಥ ಸಂದೇಶ ಯಾಕೆ? ಭವಿಷ್ಯದಲ್ಲಿ ಎಷ್ಟು ದಿನ ಯುದ್ಧ ಮುಂದುವರಿಯುತ್ತೆ, ಇದು ಯಾವುದು ನಮ್ಮ ಕೈಯಲ್ಲಿ ಇನ್ನೊಬ್ಬರ ಕೈಯಲ್ಲಿ ಇರೋದಲ್ಲ. ಹಾಗಾಗಿ ಸ್ವಲ್ಪ ಮಿತವಾಗಿ ಬಳಸೋಣ ಅನ್ನೋ ಎಚ್ಚರಿಕೆ ಬಿಟ್ಟರೆ ನಮಗೆ ಯಾವ ಶಾರ್ಟೇಜು ಇಲ್ಲ. ವಿ ಆರ್ ನಾಟ್ ರನ್ನಿಂಗ್ ಔಟ್ ಆಫ್ ಸ್ಟಾಕ್ ಅನ್ನೋದನ್ನು ಕೇಂದ್ರ ಸರ್ಕಾರ ಖಚಿತಪಡಿಸಿದೆ. ಕಮಿಷನರು, ಒಂದೊಂದು ನಗರದಲ್ಲೂ ಕಮಿಷನರು ಕಟ್ಟೆಚ್ಚರ ವಹಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾಗಳ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಕೆಲವ್ರಿಗೆ ಖಾಲಿ ಆಗಿಬಿಟ್ಟಿದೆ, ಲಾಕ್ಡೌನ್ ಆಗಿಬಿಡುತ್ತೆ, ಜನ ಅದನ್ನು ನಂಬಿಕೊಂಡು ಭಯಭೀತರಾಗಿರೋದನ್ನು ನೋಡ್ತಾ ಇದ್ದೀವಿ. 90 ಡೇಸ್ಗೆ, ಇದು ಅಧಿಕೃತ ಮಾಹಿತಿ, 90 ಡೇಸ್ಗಾಗುವಷ್ಟು ಸ್ಟಾಕ್ ಇದೆ. ಯಾರೂ ಕೂಡ ಆತಂಕ ಪಡಬೇಕಾಗಿಲ್ಲ ಅನ್ನೋದು ಒಂದು. ಎರಡನೇದು, ಭಾರತಕ್ಕೆ ಈ ಹೊತ್ತಲ್ಲಿ ಅಂದರೆ ಏನೋ ಸಂಕಷ್ಟ ಎದುರಾಗಬಹುದು ಭವಿಷ್ಯದಲ್ಲಿ ಮುಂದುವರೆದ್ರೆ ತಯಾರಾಗಿರಿ, ಅಂದರೆ ನಿಮ್ಮ ತಯಾರಿಯಲ್ಲಿ ನೀವಿರಿ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ರಲ್ಲ. ಇದರ ನಡುವೆ ಭಾರತಕ್ಕೆ ಗುಡ್ ನ್ಯೂಸ್ ಏನಪ್ಪ ಅಂತ ಕೇಳಿದ್ರೆ, ಹಾರ್ಮೋಸ್ ಈಗ ಕಂಪ್ಲೀಟ್ ಕ್ಲಿಯರ್ ಆಗ್ತಿದೆ ಭಾರತಕ್ಕೆ. ಇದು ಭಾರತಕ್ಕೆ ಸಿಗ್ತಾ ಇರುವಂಥ ಬಿಗ್ ವಿನ್. ನೋಡಿ, ಯಾರ್ಯಾರಿಗೆ, ಒಂದು 5-6 ರಾಷ್ಟ್ರಗಳಿಗೆ ಹಾರ್ಮೋಸನ್ನು ಕಂಪ್ಲೀಟ್ ಆಗಿ ಓಪನ್ ಮಾಡ್ತಾ ಇದೆ ಇರಾನ್ ಅನ್ನುವಂಥ ಬ್ರೇಕಿಂಗ್ ನ್ಯೂಸ್ ಈಗಷ್ಟೇ ಲಭ್ಯವಾಗ್ತಿರೋದು. ರಷ್ಯಾಗೆ, ಚೀನಾಗೆ, ಅದು ಸಹಜವಾಗಿ ಯುದ್ಧ ನಡೆಸ್ತಾ ಇರೋದೇ ಅವರು, ಇನ್ಫ್ಯಾಕ್ಟ್ ಅಮೆರಿಕ ವಿರುದ್ಧ. ಸೊ ಅವರಿಬ್ಬರಿಗೆ ಮುಕ್ತವಾಗಿದೆ, ಅವ್ರಿಗೆ ಮುಕ್ತವಾಗೇ ಇತ್ತು, ಈಗ ಇನ್ನೂ ಮುಕ್ತವಾಗಿದೆ. ಇರಾಕ್ಗೆ ಈಗ ಮುಕ್ತವಾಗುತ್ತೆ. ಪಾಕಿಸ್ತಾನಕ್ಕೂ ಒಂದು ಹಂತಕ್ಕೆ ಬಿಡ್ತೀನಿ ಅಂತ ಹೇಳಿದೆ. ಯಾಕಂದರೆ ಇತ್ತೀಚೆಗೆ ಅವರು ಕೈ ಕಾಲು ಹಿಡಿತಿದ್ದಾರೆ ಇರಾನ್ ಜೊತೆಗೆ. ಸೌದಿ ಯುದ್ಧ ಮಾಡಿ ಅಂದರೂ ಯುದ್ಧ ಮಾಡ್ತಿಲ್ಲ. ಸೌದಿ ಜೊತೆಗೆ ಪಾಕಿಸ್ತಾನದ ಒಪ್ಪಂದ ಇದೆ, ಹಿಡ್ಕೊಳ್ಳಿ ಅಸ್ತ್ರನ ಅಂತ ಗದರಿಸ್ತಿದೆ ಸೌದಿ. ಆದರೂ ಪಾಕಿಸ್ತಾನ ಯಾವ ರೀತಿ ಬಾಲ ಮುದ್ರಕೊಂಡು ಇರಾನ್ ಕೈ ಕಾಲು ಹಿಡಿತಿದೆ ನೋಡ್ತಾ ಇದ್ದೀವಿ. ಹಾಗಾಗಿ ಈಗ ಪಾಕಿಸ್ತಾನಕ್ಕೂ ಓಪನ್ ಆಗಿದೆ. ಆದರೆ ರಾಜತಾಂತ್ರಿಕವಾಗಿ ಗೆದ್ದಿರೋದು ಯಾರಾದರೂ ಇದ್ದರೆ ಅದು ಭಾರತ ಮಾತ್ರ. ನಮ್ಮ ಪವರ್, ಯಾಕೆಂದರೆ ನಾವು ಅವ್ರಿಗೆ ಕಳಿಸ್ಕೊಡುವಂಥ ವಸ್ತುಗಳು, ಇಲ್ಲಿಂದ ರಫ್ತಾಗುವಂಥ ವಸ್ತುಗಳಿಗೆ ಇರಾನ್ನಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡು. ಅತ್ಯವಶ್ಯಕ ವಸ್ತುಗಳು, ಬಾಸ್ಮತಿ ರೈಸು ದೊಡ್ಡ ಪ್ರಮಾಣದಲ್ಲಿ ಹೋಗುತ್ತೆ. ಮತ್ತು ಇರಾನ್ ಜೊತೆಗೆ ನಮ್ಮ ವಾಣಿಜ್ಯ ವ್ಯಾಪಾರ ಒಪ್ಪಂದ ರಾಜತಾಂತ್ರಿಕತೆಯ ಫಲ ಇದು. ಈಗ ಇರಾನ್ ನಮಗೆ ಭದ್ರತೆಯ ಸಮೇತ ಕಂಪ್ಲೀಟ್ ಆಗಿ ಹಾರ್ಮೋಸನ್ನು ಓಪನ್ ಮಾಡ್ತಿದೆ. ಇಷ್ಟು ದಿನ ಒಂದೊಂದೇ ಹಡಗು ಬಹಳ ಶ್ರಮದಿಂದ ಬಿಡಿಸ್ಕೊಳ್ತಿತ್ತು ಭಾರತ. ಆದರೆ ಈಗ ಭಾರತಕ್ಕೆ ಮುಕ್ತವಾಗಿ ಓಪನ್ ಆಗಲಿದೆ ಅಂತ ಆರಾಗ್ಚಿ ಅವರೇ ಕ್ಲಿಯರ್ ಮಾಡ್ತಿದ್ದಾರೆ. ನಮ್ಮ ನೌಕಾಪಡೆಗಳು ಈಗ ಸಮುದ್ರಕ್ಕೆ ಇಳಿತಿರೋದು. ನೌಕಾಪಡೆಗಳು ಅಖಾಡಕ್ಕೆ ಧುಮುಕಿದ್ದು ನೌಕಾದಳದ ಕಣ್ಗಾವಲಲ್ಲಿ, ಅಂದರೆ ಅವರ ಭದ್ರತೆಯಲ್ಲೇ, ಸೆಕ್ಯುರಿಟಿ ಜೊತೆಗೇನೆ ಹಡಗುಗಳು ಅಲ್ಲಿಂದ ಕ್ಲಿಯರ್ ಆಗ್ತಾ ಬರ್ತವೆ. ಸೊ ಈಗ ಭಾರತ ಈ ಒಂದು ಸುದ್ದಿಯಿಂದ ಇಷ್ಟೆಲ್ಲ ಕ್ರೈಸಿಸ್ ಆಗಿದೆ ಅಂತ ಅಂದ್ಕೊಳ್ತಿರೋದೇನಿದೆ, ಅದರ ನಡುವೆಯೂ ನಿಟ್ಟುಸಿರು ಬಿಡುವಂಥ ಸುದ್ದಿ ಇದು. ಡಿಪ್ಲೊಮ್ಯಾಟಿಕ್ ಬಿಗ್ ವಿನ್ ಅಂತ ಅದಕ್ಕೆ ಹೇಳ್ತಾ ಇರೋದು. ಭಾರತಕ್ಕೆ ಇನ್ನು ಈ ಸಂಕಷ್ಟ ಬಹಳಷ್ಟು ದಿನಗಳ ಕಾಲ ಮುಂದುವರಿಯಲ್ಲ. LPG ಇರಬಹುದು, ಅಲ್ಲಿ ಬೇರೆ ಇಂಧನಗಳಿರಬಹುದು, ಎಲ್ಲ ಒಳಗಡೆ ಬರೋದಕ್ಕೆ ದಾರಿ ಕ್ಲಿಯರ್ ಆಗಿದೆ. ಮೂರನೇದಾಗಿ ನೋಡಿ, ಈಗ ನಾವು LPG ಸಮಸ್ಯೆ ಇದೆಯಲ್ಲ, 60% ಇಂಡಿಯಾದಲ್ಲಿ ಉತ್ಪಾದನೆ ಆಗೋದನ್ನೇ, ನಮ್ಮ ರಿಕ್ವೈರ್ಮೆಂಟಲ್ಲಿ 60% ಭಾರತದಲ್ಲೇ ಉತ್ಪಾದನೆ ಮಾಡ್ತಿದ್ದೀವಿ ಅನ್ನೋದನ್ನು ಹರ್ದೀಪ್ ಸಿಂಗ್ ಪುರಿ ಅವರು ಖಚಿತಪಡಿಸಿದ್ದಾರೆ. ಪೆಟ್ರೋಲಿಯಂ ಸಚಿವರೇ ಹೇಳ್ತಿರೋದಿದು. ಭಾರತದ LPG ಬೇಡಿಕೆ ಸುಮಾರು 60% ದೇಶೀಯ ಉತ್ಪಾದನೆ ಮೂಲಕ ಪೂರೈಸ್ತಾ ಇದ್ದೀವಿ. ನೋಡಿ, ಇದು ಎಷ್ಟು ಮೇಜರ್ ಡೆವಲಪ್ಮೆಂಟ್ ಅಂದರೆ, ಭಾರತ ದಶಕಗಳಿಂದ, ಈಗ ನಿನ್ನೆ ಮೊನ್ನೆ ಅಲ್ಲ,
ಅದು ಒಂದು ಸಿಸ್ಟಮ್ ಹಂಗೇ ಮುಂದುವರ್ಕೊಂಡು ಬಂದಿದೆ. ಸಿಕ್ಕಾಪಟ್ಟೆ ದೊಡ್ಡ ಪ್ರಮಾಣದಲ್ಲಿ ಅನಿಲವನ್ನು, ಬೇರೆ ಬೇರೆ ತೈಲ, ಇಂಧನ ಹೊರಗಡೆಯಿಂದ ತರಿಸ್ಕೊಳ್ಳೋದಲ್ವ. ನಮಗೆ ಬೇಡಿಕೆ ಪೈಕಿ ಬಹುಪಾಲು ಹೊರಗಡೆಯಿಂದಾನೇ ಬರೋದಾಗಿತ್ತಲ್ವ. ಈಗ ಈ ಸಮಸ್ಯೆಯಿಂದಾಗಿ 20-30% ಇನ್ನು ಪ್ರೊಡಕ್ಷನನ್ನು ಇಂಟರ್ನಲ್ಲಿ ಡೊಮೆಸ್ಟಿಕ್ ಆಗಿ ಇಲ್ಲೇ ಜಾಸ್ತಿ ಮಾಡಲಾಗಿದೆ. ಅದೆಲ್ಲದರ ಎಫೆಕ್ಟ್ ಏನಾಗಿದೆ ನೋಡಿ, 60% ದೇಶೀಯ ಉತ್ಪಾದನೆ ಮೂಲಕ ಪೂರೈಕೆ ಮಾಡ್ತಿದ್ದೀವಿ, ಉಳಿದದ್ದನ್ನು ಮಾತ್ರ ಆಮದು ಪೂರೈಕೆ ಯೋಜನೆ ಮೂಲಕ ನಿರ್ವಹಿಸಲಾಗ್ತಿದೆ ಅನ್ನೋದನ್ನು ಹೇಳ್ತಿದ್ದಾರೆ. ಈಗ ನರೇಂದ್ರ ಮೋದಿ ಅವರು ಏನಂದ್ರು, ಕೋವಿಡ್ ಅವಧಿ ರೀತಿ ದೇಶ ಸನ್ನದ್ಧವಾಗಬೇಕು ಅಂತ ಹೇಳಿದ್ರಲ್ಲ, ಅದರ ಅರ್ಥ ಏನು? ತಯಾರಿ ಆಗಿರಿ ನೀವು, ತುಂಬ ಏನೂ ಆಗೋದೇ ಇಲ್ಲ ಅಂತಾನೋ, ಅಥವಾ ಏನಾದರೂ ಆದರೆ ಅದಕ್ಕೆ ಕೇಂದ್ರ ಸರ್ಕಾರನೇ ಕಾರಣ ಅಂತ ಬ್ಲೇಮ್ ಮಾಡೋದು, ಅದಾಗಬಾರ್ದಲ್ಲ. ಅದಕ್ಕೋಸ್ಕರ ಜಾಗತಿಕವಾಗಿ ಇಡೀ ಜಗತ್ತಿನಲ್ಲಿ ಏನಿದೆ ಸಿಚುವೇಶನ್ ಅನ್ನೋದನ್ನು ನರೇಂದ್ರ ಮೋದಿ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಯಾರ ಕೈಯಲ್ಲೂ ಇಲ್ಲದೆ ಇರೋದು ಇದು. ಅಮೆರಿಕ ಮತ್ತು ಈ ದೇಶಗಳ ಸ್ವಹಿತಾಸಕ್ತಿಯ ಯುದ್ಧ ಇದು. ನಾವೇನು ಈ ಯುದ್ಧ ಮಾಡಬೇಕಾಗಿಲ್ಲ, ಯಾಕಂದ್ರೆ ನಮ್ಮದಲ್ಲ ಯುದ್ಧ, ಅದನ್ನು ಕ್ಲಿಯರ್ ಮಾಡಿದ್ದಾಗಿದೆ. ಹಾಗಾಗಿ ತಯಾರಾಗಿರಿ, ಭವಿಷ್ಯದಲ್ಲಿ ಸಮಸ್ಯೆ ಆದರೆ ಈಗ ಸಮಸ್ಯೆ ಇಲ್ಲ ನಮಗೆ ಅನ್ನೋದನ್ನು ಹೇಳಿ ಹೋಗಿದ್ರು. ಅದಕ್ಕೆ ವಿರೋಧ ವ್ಯಕ್ತವಾಗ್ತದೆ, ಜನರನ್ನು ಪ್ಯಾನಿಕ್ ಮೋಡಿಗೆ ತಳ್ಳುತ್ತಿದ್ದಾರೆ ಮೋದಿ ಅಂತ. ಸೊ ಬಿ ಅಲರ್ಟ್ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಬಟ್ 3 ತಿಂಗಳು ಪೆಟ್ರೋಲ್ ಡೀಸೆಲ್ ಏನು ಪ್ರಾಬ್ಲಮ್ಮು ಆಗದಿರೋ ರೀತಿ ಮ್ಯಾನೇಜ್ ಮಾಡುವಷ್ಟು ಸ್ಟಾಕ್ ಇದೆ ಅನ್ನೋದನ್ನು ಕ್ಲಿಯರ್ ಮಾಡಿದೆ. ಇದ್ರ ನಡುವೆ ಹಾರ್ಮೋಸ್ ಓಪನ್ ಆಗಿರೋದ್ರಿಂದ ಭಾರತ ಬಹುತೇಕ ಸೇಫ್ ಈಗ. ಬಟ್ ಪ್ಯಾನಿಕ್ ಕ್ರಿಯೇಟ್ ಮಾಡ್ತಿರೋರು ಯಾರು? ಈಗ LPGದು ಒಂದ್ಸಲ ಪ್ಯಾನಿಕ್ ಕ್ರಿಯೇಟ್ ಆಯಿತು, ಯಾವ ಥರ ಕ್ರಿಯೇಟ್ ಆಯಿತು ನೋಡಿದ್ದೀವಿ. ಅದು ಕೂಡ ಮಧ್ಯವರ್ತಿಗಳಿಂದ, ಈ ಕಳ್ಳ ಸಂತೆಯಲ್ಲಿ ಕೂಡಿಟ್ಟುಕೊಳ್ಳೋರಿಂದಾನೇ ಹೆಚ್ಚಿನ ಪ್ರಮಾಣದಲ್ಲಾಗಿದ್ದು. ಸರಬರಾಜು ವ್ಯತ್ಯಾಸ ಆದಾಗ ಇವರೆಲ್ಲ ತಮ್ಮ ಬೇಳೆ ಬೇಯಿಸ್ಕೊಂಡ್ರು. ಈಗ ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸುವ ಮೂಲಕ ಅಲ್ಲೂ ದುಪ್ಪಟ್ಟು ಹಣ ಮಾಡುವಂತಹ ಜಾಲ ತೆರೆದುಕೊಳ್ತಿರತ್ತೆ. ಎಚ್ಚರಿಕೆಯಿಂದಿರಬೇಕು ಭಾರತೀಯರು, ಒಂದಿಷ್ಟು ಕಾಳಜಿ ವಹಿಸಬೇಕು. ನಮ್ಮದು ಜವಾಬ್ದಾರಿ ಇದೆ ಈ ಯುದ್ಧದ ಎಫೆಕ್ಟ್ ನಿಭಾಯಿಸುವಲ್ಲಿ, ಭಾರತ ಸಂಕಷ್ಟಕ್ಕೆ ಸಿಲುಕದಂತೆ ಮುಂದೆ ಹೋಗೋದಕ್ಕೆ ಅಂತ ನಿಭಾಯಿಸ್ಬೇಕಷ್ಟೇ ನಮ್ಮ ಜವಾಬ್ದಾರಿಯನ್ನು. ಅದು ಬಿಟ್ಟರೆ ಭಾರತ ಇಕ್ಕಟ್ಟಿಗೆ ಹಾಕ್ಕೊಂಡಿಲ್ಲ. ಭಾರತ ರಾಜತಾಂತ್ರಿಕವಾಗಿ ಬಹುದೊಡ್ಡ ಗೆಲುವನ್ನೇ ಸಾಧಿಸಿದೆ. ನೋಡಿ, ಜಯಶಂಕರ್ ಅವ್ರು ತಿರುಗಿಸ್ಕೊಟ್ಟಿದ್ದಾರೆ. ಭಾರತ ನಿಲ್ಲಿಸ್ಲಿ ಯುದ್ಧನ ಅಂತೆಲ್ಲ ಹೇಳ್ತಿದ್ದಾರಲ್ಲ, ಕೇಳ್ಕೊಳ್ಳೋದು ಬೇರೆ. ಭಾರತದ ಶಕ್ತಿ, ಭಾರತ ಮಧ್ಯಸ್ಥಿಕೆ ವಹಿಸಲಿ ಅಂತ ಬೇರೆ ಬೇರೆ ವಿದೇಶಗಳು ಎಲ್ಲ ಕೇಳ್ಕೊಳ್ತಿರೋದು ಬೇರೆ. ಬಟ್ ಇಲ್ಲಿ ಭಾರತ ಪಾಕಿಸ್ತಾನ ಅಲ್ಲ ದಲ್ಲಾಳಿ ಮಾಡೋಕ್ಕೆ ಅಂತ ಜಯಶಂಕರ್ ಅವ್ರು ತಿರುಗಿಸ್ಕೊಟ್ಟಿದ್ದಾರೆ. ಅಂದರೆ ಮೊದಲಿಂದನೂ ಅಮೆರಿಕ ಇರಾನ್ ಯುದ್ಧ ಆದಾಗ ಪಾಕಿಸ್ತಾನ ಮಧ್ಯೆ ಮೂಗು ತೋರ್ಸಕ್ಕೆ ಹೋಗಿ ತನ್ನ ಲಾಭ ಪಡ್ಕೊಳ್ಳೋಕೆ ನೋಡ್ತಿತ್ತು. ಬಟ್ ಇದು ಇದ್ದಿದ್ದೆ ಇರಾನ್ ಮತ್ತು ಅಮೆರಿಕ ನಡುವೆ. ಯಾಕಂದರೆ ಇಂಧನದ ಮೇಲೆ ಕಂಟ್ರೋಲ್ ಸಾಧಿಸಬೇಕು ಅಂತ ಎಷ್ಟೋ ವರ್ಷಗಳಿಂದ ಅಮೆರಿಕ ಪ್ರಯತ್ನ ಪಡ್ತಾನೆ ಇದೆ. ಇದು ಇವತ್ತು ನಡೆದದ್ದಷ್ಟೇ ಅಲ್ಲ, ಭವಿಷ್ಯದ ಅಮೆರಿಕ ನಾಯಕತ್ವ ಕೂಡ ಇದನ್ನು ಮಾಡುತ್ತೆ ಅನ್ನೋದು ಜಗತ್ತಿಗೆ ಗೊತ್ತು. ಹಾಗಾಗಿ ನಾವ್ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಇದ್ರ ಪರಿಣಾಮ ಈಗ ಹಾರ್ಮೋಸ್ ಮೇಲೆ ಆಗ್ತಿರೋದು, ಗಲ್ಫ್ ರಾಷ್ಟ್ರಗಳ ಮೇಲೆ ಆಗ್ತಿರೋ ದಾಳಿ, ಇದೆಲ್ಲ ನಮಗೆ ನಿಲ್ಲಬೇಕು. ಸಮಸ್ಯೆ ಆಗದಂತೆ ಮಧ್ಯಸ್ಥಿಕೆನೋ ಶಾಂತಿ ಸ್ಥಾಪನೆನೋ ಭಾರತ ಅನಿವಾರ್ಯವಾಗಿ ಮಾಡುತ್ತೆ. ಮತ್ತು ಆ ಪವರ್ ಭಾರತಕ್ಕಿದೆ. ಅದು ಬಿಟ್ಟು ಅಮೆರಿಕಾನ ಇರಾನ್ನ ಕೂರಿಸಿ ಮಾತಾಡೋಕೆ ನಾವೇನು ದಲ್ಲಾಳಿಗಳ ಅಂತ ತಿರುಗಿಸ್ಕೊಟ್ಟಿದ್ದಾರೆ ಜಯಶಂಕರ್ ಅವರು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.